ಉಮ್ಮದಿ ಹೆಂಗಾಯ್ತು ಮಕನಾಪುರ ಹೆಂಗಾಯ್ತು ಅನ್ನುವಂತ ಪವಾಡಗಳು ಏನೇನು ಅದಾವು ಏನೇನು ಮುಚ್ಚಿ ಕುಂತಾವು. ಹೌದು, ಅವೆಲ್ಲ ಬಿಚ್ಚಿ ಹೇಳುವಂತ ಕೆಲಸ ಇಲ್ಲಿ ನಡಿಬೇಕು. ನಡಿಬೇಕಲ್ಲ, ಅಡಿಕೆ ಕೂತಂತ ವಿಷಯ. ಮಾಳಿಂಗರಾಯನ ಮಟ್ಟ ಮನಿ ಒಳಗ ಪಾಣೂರು ಹೆಂಗಾಯ್ತು, ಹೂನೂರು ಹೆಂಗಾಯ್ತು, ಹೌದು, ಆಲಕನೂರು ಹೆಂಗಾಯ್ತು, ಸಿರಾಡೋಣ ಹೆಂಗಾಯ್ತು ಅನ್ನುವಂತ ನಿಮ್ಮ ಸಂಪ್ರದಾಯದೊಳಗೆ ಏನು ಮುಚ್ಚಿ ಕುಂತಾವ ಅನ್ನುವಂಥದ್ದು ಅಪ್ಪಾಜಿ ಅವ್ರು ಕೇಳ್ತಾರೆ, ನೀವು ಅವರಿಗೆ ಕೇಳ್ರಿ. ಹೌದು, ಅನ್ನುವಂತ ಬಹಳ ಒಳ್ಳೆಯ ಮಾರ್ಗದರ್ಶನವನ್ನ ನೀಡ್ಯಾರ, ಹಾಕಿ ಕೊಟ್ಟಾರ. ಹೌದು, ದೈವದ ಮಾರ್ಗದರ್ಶನದೊಳಗ ಹೋಗುನು ನಾವು ಮಂಗಳ ಪದ್ಯ ಮುಗಿಯವರಿಗೆ ಹೋಗಬೇಕಾಗ್ತದ. ಹೌದು, ಆ ಅಪ್ಪಾಜಿ ಅವರಿಗೆ ಏನು ಕೇಳದ ಮಾತಪ್ಪ ಅಂತ ಕೇಳಿದ್ರ, ಏನ್ ಕೇಳುದದ? ಯೋಗಿ ಅಮೋಘ ಸಿದ್ಧ, ಋಷಿ ಅಮೋಘ ಸಿದ್ಧ, ಹೌದು, ಸಾಧು ಅಮೋಘ ಸಿದ್ಧ, ನಾಡುಗೌಡ ಅಮೋಘ ಸಿದ್ಧ, ದೇಸಾಯಿ ಅಮೋಘ ಸಿದ್ಧ, ದೇಸಾಯಿ ಅಮೋಘ ಸಿದ್ಧ, ಯೋಗಿನಾದ ಅಮೋಘ ಸಿದ್ಧ ಮುತ್ತ ಕೈಲಾಸ ಬಿಟ್ಟು ಮರ್ತ್ಯ ಲೋಕಕ್ಕೆ ಬಂದು ಕೈಲಾಸದೊಳಗ ಬಾಳಕಾವತಿಗೆ ಮಾತು ಕೊಟ್ಟ ಪ್ರಕಾರವಾಗಿ ಏನಾಗಿತ್ತು? ನಡುಟ್ಟಿ ನಾಗರಾಯಗೌಡನ ಮಗಳು ಹೌದು ಪದ್ಮಾವತಿಗೆ ಮದುವೆ ಆಗುವಂತ ಸಮಯದೊಳಗ ಏನಾಗಿತ್ತು? ಹೇಳಿದ್ದ ಅಮೋಘ ಸಿದ್ಧ ಮುತ್ಯ ಏನತಾನ? ಮರ್ತ್ಯ ಲೋಕದೊಳಗ ನೀ ಹುಟ್ಟಿ ಬಂದಿಂದ ಹೌದು, ನನ್ನ ಗುರುತ ಹಿಡಿದಂದ್ರೆ ನನ್ನ ಜೋಡಿ ಲಗ್ನ ನಿಂದ ಆಗ್ತದ. ಗುರುತ ಹಿಡಿಲಿಕ್ಕಂದ್ರ ಇಲ್ಲ, ನನ್ನ ಬೆತ್ತದ ಜೋಡಿ ಲಗ್ನ ಅಂತ ಹೇಳಿದ್ದ. ಹೌದು ಹೌದು, ಪದ್ಮಾದೇವಿ ಲಗ್ನ ಮುತ್ಯ ಅಮೋಘ ಸಿದ್ಧನ ಜೋಡಿ ಆಗ್ಯದ ಪುಣ್ಯಾತ್ಮ ಮರಿ. ಪದ್ಮಾದೇವಿ ಜೋಡಿ ಲಗ್ನ ಅಮೋಘ ಸಿದ್ಧ ಮುತ್ಯನ ಬೆತ್ತದ ಜೋಡಿ ಲಗ್ನ ಆಗ್ಯದ. ಬಹಳ ಆನಂದದ ಮಾತ. ಹೌದು, ಇದೇನು ಕೇಳೋದ ಮಾತ? ಏನು? ಯಾರದೇ ಮದುವೆ ಆಗುವಂತ ಸಮಯದೊಳಗ ಹೌದು, ಮದುವೆ ಒಳಗ ಆರತಿ ಹಿಡಿಲಾಕ ಹೆಣ್ಣು ಮಕ್ಕಳು ಮನಿ ಹೆಣ್ಣು ಮಗಳು ಬೇಕು, ಬೇಕಾಕಾರ ಪುಣ್ಯಾತ್ಮ ಮರಿ. ಹೌದು, ಅಮೋಘ ಸಿದ್ಧ ಮುತ್ಯನದೊಳಗ ಆರತಿ ಯಾರು ಹಿಡಿದಾರ ಲಗ್ನದೊಳಗ? ಯಾರು? ಮನ್ನೂರ ಗ್ರಾಮದ ಯಲ್ಲಮ್ಮ ದೇವಿ ಹಿಡ್ದ. ಮುದ್ದೆ ಅಮೋಘ ಸಿದ್ಧನ ಮದುವೆ ಒಳಗ ಆರತಿ ಹಿಡಿದಾಳ ತಮ್ಮೆಲ್ಲರಿಗೂ ಗೊತ್ತದ. ಹೌದು, ಇಲ್ಲಿ ಏನು ಕೇಳೋದ ಮಾತ? ಏನು? ಈ ಭೂಮಿಯ ತಲೆ ಮ್ಯಾಗ ಹೌದು, ಕಲ್ಲಿನ ವಸ್ತ್ರನಾಗ ಕಬ್ಬ ತಿನಿಸ್ಯಾರ. ಹೌದು, ಕಲ್ಲಿನ ದೇವರಿಗೆ ಹಾಲು ಕುಡಿಸ್ಯಾರ. ಹೌದು, ಭಗವಂತ ಪ್ರಸನ್ನನಾಗಿ ಅವರವರ ಭಕ್ತಿಗೆ ಮೆಚ್ಚಿ ಹಂಗ ಮಾಡ್ಯಾನ. ಸಗುಣ ರೂಪವನ್ನ ಧಾರಣ ಮಾಡಿ ಹೌದು ಕುಡಿದಾನ. ಹೌದು, ಮುದ್ದೆ ಅಮೋಘ ಸಿದ್ಧನ ಲಗ್ನದೊಳಗ ಆದಿಶಕ್ತಿ ಯಲ್ಲಮ್ಮ ದೇವಿ ಆರತಿ ಹಿಡಿದಾಳ. ಹೌದು, ಒಬ್ಬ ಭಕ್ತ ನಮ್ಮ ಪಾಲೆ ಓದದ, ನಮ್ದು ಭಕ್ತಂದವಲ್ಲ, ಭಕ್ತಂದದ. ಹೌದು, ಒಬ್ಬ ಭಕ್ತ ಮನ್ನೂರ ಗ್ರಾಮದ ಯಲ್ಲಮ್ಮ ದೇವಿಗೆ ಎಡಿ ಹಿಡಿಲಕ್ಕ ಹೊಂಟಂತ ಸಮಯದೊಳಗ ಏನಾಗಿತ್ತು? ಇನ್ನೊಬ್ಬ ಭಕ್ತ ಕೇಳ್ತಾನ, ಏನಂತಾನ? ಯಪ್ಪ ಎಲ್ಲಿಗೆ ಹೊಂಟಿನಿ ಅಂತ ಕೇಳ್ದ. ಹೌದು, ಆದಿಶಕ್ತಿ ಜಗನ್ನ ಮಾತೆ ಯಲ್ಲಮ್ಮ ದೇವಿಗೆ ನೈವೇದ್ಯ ಹಿಡಿಲಕ್ಕ ಹೊಂಟಿನಂದಾಗ ಕಲ್ಲಿನ ಮೂರ್ತಿ ಯಲ್ಲಮ್ಮ ನೈವೇದ್ಯ ಸ್ವೀಕಾರ ಮಾಡ್ತಾಳೆ ಮಗನ ಅಂದಾಗ, ಹೌದು, ಹ್ಯಾಂಗ ಸ್ವೀಕಾರ ಮಾಡುವುದಿಲ್ಲ ತೋರಿಸ್ತೀನಿ ಬಾ ಅಂತ ಅವನಿಗೆ ಕರ್ಕೊಂಡು ಹೋಗಿ ಹೌದು, ಮನ್ನೂರ ಗ್ರಾಮದ ಆದಿಶಕ್ತಿಯ ಗುಡಿ ಮುಂದೆ ನಿಂತು ಮನ್ನೂರ ಯಲ್ಲಮ್ಮ ದೇವಿಯ ಸ್ತೋತ್ರವನ್ನು ಮಾಡಿದಾಗ ಕಲ್ಲಿನ ಮೂರ್ತಿ ಒಳಗಿಂದ ಯಲ್ಲಮ್ಮ ದೇವಿ ಪ್ರಕಟ ಆಗಿ ಹೌದು, ಭಕ್ತನ ಕೈ ಒಳಗಿನ ನೈವೇದ್ಯ ಸ್ವೀಕಾರ ಮಾಡ್ಯಾಳ ಪುಣ್ಯಾತ್ಮ ಮರಿ. ಹೌದು, ಇಲ್ಲಿ ಏನು ಕೇಳೋದು ಅಪ್ಪ ಅವರಿಗೆ ಮಾತಂದ್ರ, ಏನ್ ಕೇಳುದು? ಮನ್ನೂರ ಗ್ರಾಮದ ಯಲ್ಲಮ್ಮ ದೇವಿಗೆ ಪ್ರಕಟ ಮಾಡಿ ಹೌದು, ನೈವೇದ್ಯ ಸ್ವೀಕಾರ ಮಾಡಿಸಿರ್ತಕ್ಕಂತ ಭಕ್ತಿ ಯಾರು, ಅವನ ಹೆಸರೇನು ಹೌದು ಅನ್ನುವಂಥದ್ದು ಒಂದೇ ಒಂದು ಮಾತು ಕೇಳಿ ಬಹಳ ಮಾತುಗಳನ್ನು ಹೇಳಲಾರ್ದೇನೆ ಹೌದು ಯಥಾ ಪ್ರಕಾರ ಒಂದು ಸತ್ಯ ಸುಂದರವಾದಂತ ಚಾಲ ಹಾಡೋಕಿನ ಮೊದಲ ಇನ್ನ ಒಂದು ವಿಶೇಷವಾಗಿರ್ತಕ್ಕಂತ ಮಾತ ಏನು? ರಾಮಾಯಣ ಕಾಲದೊಳಗ ಪುಣ್ಯಾತ್ಮರೇ ತಮ್ಮೆಲ್ಲರಿಗೂ ಗೊತ್ತದ. ರಾಮಾಯಣ ಕಾಲದೊಳಗ ಹೌದು ಭಗವಂತ ಅವತಾರವನ್ನ ಧಾರಣ ಮಾಡಿಕೊಂಡು ಶ್ರೀರಾಮಚಂದ್ರನಾಗಿ ಅಯೋಧ್ಯ ಪಟ್ಟಣದೊಳಗ ಹೌದು ದಶರಥ ಮಹಾರಾಜನ ಹೊಟ್ಟಿನ ಹುಟ್ಟಿ ಬಂದ. ಹೌದು ಯಾರು ಯಾರು? ಶ್ರೀರಾಮ ಪ್ರಭು. ಹೌದು. ಲಂಕಾ ಪಟ್ಟಣದ ರಾವಣ ಸೀತಾದೇವಿಯ ಮೇಲೆ ಮನಸ್ಸು ಮಾಡಿ ದೇವರ ಹೆಂಡತಿಯನ್ನ ಒಯ್ದು ಲಂಕಾ ಪಟ್ಟಣದೊಳಗೆ ಇಟ್ಟಾಗ ದೇವರಿಗೆ ದಿಕ್ಕು ತಪ್ಪಿ ಹೋಗಿತ್ತು. ಹೌದು ದೇವರ ಯಾಕೆ ತಪ್ಪಿದ ದಿಕ್ಕ? ಯಾಕ ದೇವರಿಗೆ ದಿಕ್ಕು ತಪ್ಪಿ ಗಿಡ ಹೈತಿದ್ದ ಸೀತಾ ಸೀತಾ ಅಂತ ಹೇಳಿ ಅಡವಿ ಅರಣ್ಯದೊಳಗೆ ತಿರುಗುತ್ತಿದ್ದ. ಅಡವಿ ಅರಣ್ಯದೊಳಗ ದೇವರು ಶ್ರೀರಾಮ ಪ್ರಭು ಅವತಾರ ಧಾರಣ ಮಾಡ್ಕೊಂಡ ಬಂದು ಹೈತಿದ್ದ. ಹೌದು. ಆ ಟೈಮದೊಳಗ ಏನಾಗಿತ್ತು? ರಾಮ ಭಕ್ತನಾಗಿರುವಂತ ನನ್ನಪ್ಪ ಹನುಮಂತ, ಹೌದಾ ರಾಮನ ಭಕ್ತ, ಲಂಕಾ ಪಟ್ಟಣಕ್ಕ ಸಮುದ್ರವನ್ನು ದಾಟಿ ಹಾರಿ ಹೋಗಿ ದೇವರ ಹೆಂಡತಿಯ ಸೀತಾದೇವಿಯನ್ನ ಸೋಮ ಮಾಡಿ ಇಂಥ ಪಟ್ಟಣದೊಳಗ ಇಂಥವನ ಆಸ್ಥಾನದೊಳಗ ಅದಾಳ ಯಪ್ಪ ಸೀತಾ ಮಾತೆ ಅದಾಳತ್ತ ದೇವರ ಹೆಂಡತಿಯ ಕೂನವನ್ನ ಹೇಳಿರ್ತಕ್ಕಂಥವ ರಾಮ ಭಕ್ತ ಹನುಮಂತ ಭಕ್ತ ಹೇಳ ಪುಣ್ಯಾತ್ಮರಿ. ಹೌದಾ? ಯಾರು ಹೇಳ್ಯಾರ? ಹನುಮಂತ. ದೇವರ ಹೆಂಡತಿನ
ಎಲ್ಲರಿಗೂ ಗೊತ್ತನ್ನುವಂತ ಮಾತು ಹೇಳಿ ಆಹಾ. ಯಥಾ ಪ್ರಕಾರ ಒಂದು ಸತ್ಯ ಸುಂದರವಾದಂತ ಚಾಲ ಹಾಡಿ ಹಾಡಿ ನಮ್ಮ ಅಪ್ಪಾಜಿಯವ್ರ ಮೇಳಿಗೆ ಬಾಳೆ ಹೋಗ್ತದ ಬಾಳೆ ಕೊಡೋನು ಸುರೇಶಣ್ಣ ಹಾ ಮಂಗಳಾರತಿ ಆಗಿಂದ ಹೌದು ಗಟ್ಟಿಯಾಗಿ ಅಪ್ಪ ಅವ್ರ ಕಾಲ 10 ಸಲ ಹಿಡ್ಕೊಳ್ಳೋನು. ಹಾ ಆದ್ರೆ ಈಗ ಮಂಗಳಾರತಿ ಆಗುತ್ತಾನ ಏನೇ ಈ ಮಗ ತಪ್ಪು ಮಾತಾಡಿದ್ರು ಕೂಡ ಹೌದು ತಮ್ಮ ಉಡಿಯೊಳಗೆ ಹಾಕೋಬೇಕಂತ ಮತ್ತೊಮ್ಮೆ ಅಪ್ಪಾಜಿ ಅವರಿಗೆ ಶರಣಾರ್ಥಿಗಳಂತ ಹೇಳಿ ಹೇಳಿ ಒಂದ್ ಚಾಲ ಹಾಡಿ ಮಹಾತ್ಮರಿಗೆ ಬಾಳೆ ಕೊಡು. ಆಯ್ತು ಆಯ್ತು ಹಾರ ಹಾರ ಹಾರ